ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗೊತ್ತಿರುವಂತೆ ಬಜೆಟಲ್ಲಿ ನೇಮಕಾತಿಯನ್ನು ಮಾಡ್ತೀವಿ ಅಂತ ಹೇಳ್ಕೊಂಡು ಆಲ್ರೆಡಿ ಇದನ್ನು ಹೇಳಿದ್ದಾರೆ. ಹಾಗೆ ಬಜೆಟ್ ಮಂಡನೆಯಲ್ಲಿ ಕೂಡ ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇನ್ನೊಂದು ಇದಕ್ಕೆ ಪುಷ್ಟಿ ಕೊಡುವಂತೆ ನಿನ್ನೆ ಅಂದರೆ 6 ಶುಕ್ರವಾರ 2026 ಒಂದು ರಾಜ್ಯಪತ್ರವನ್ನು ಕೂಡ ಹೊರಡಿಸಿದ್ದಾರೆ. ಇದರಲ್ಲಿ ಒಂದಿಷ್ಟು ತಿದ್ದುಪಡಿಯನ್ನು ಅಂದರೆ ನೇಮಕಾತಿಗೆ ಸಂಬಂಧಪಟ್ಟಿರುವಂತೆ ವೆಯ್ಟೇಜಲ್ಲಿ ಒಂದಿಷ್ಟು ತಿದ್ದುಪಡಿಯನ್ನು ಮಾಡ್ತಾ ಹೋಗಿದ್ದಾರೆ. ಏನಂತ ಇದೆ ಅಂತೇಳಿ ಕ್ಲಾರಿಟಿಯಾಗಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇದರಿಂದ ನನ್ನ ವಿಡಿಯೋಗಳು ನಿಮಗೆ ಬೇಗ ರೀಚ್ ಆಗುತ್ತೆ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮತ್ತು ನಿಮಗೆ ಡೌಟ್ಸ್ ಇರ್ಬೋದು, ಅಂದರೆ ಹೇಗೆ ಬರುತ್ತೆ, ಹೇಗೆ ವೇಟೇಜ್ ಇದಾಗುತ್ತೆ ಅಂತೇಳಿ ಕಂಪ್ಲೀಟಾಗಿ ಇಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ, ಕರ್ನಾಟಕ ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಿಸಲಾದುದು ವಿಶೇಷ ರಾಜ್ಯ ಪತ್ರಿಕೆ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ. ಯಾವಾಗ ಅಂದರೆ ಫ್ರೈಡೇ 6 ಮಾರ್ಚ್ 2026 ಅಂತ ಹೇಳ್ಕೊಂಡು ಕರ್ನಾಟಕ ರಾಜ್ಯ ಸರ್ಕಾರ. ನೋಡ್ತಾ ಹೋಗೋಣ. ಅಧಿಸೂಚನೆ. ಕರ್ನಾಟಕ ರಾಜ್ಯ ಸೇವಾಗಳ ಅಧಿನಿಯಮ 1978 ಕಾಲಮ್ 3ನೇ ಪ್ರಕರಣ 2ನೇ ಉಪಪ್ರಕರಣ ಇದೆಲ್ಲ ಅಂದರೆ ಹಳೇದೆಲ್ಲ ಇರುತ್ತಲ್ವ, ಅದ್ರ ಬಗ್ಗೆ ನೇಮಕಾತಿ ತಿದ್ದುಪಡಿ ನಿಯಮಗಳು ಅಂತ ಕೇಳಿದ್ದಾರೆ. 2026 ಕರಡನ್ನು ದಿನಾಂಕ 21/1/2026 ಮತ್ತು 22/1/2026 ಕರ್ನಾಟಕ ರಾಜ್ಯಪತ್ರದ ವಿಶೇಷ ಸಂಚಿಕೆಯ ಭಾಗ 1 ಪ್ರಕಟಿಸಿ ಪ್ರಕರಣ ದಿನಾಂಕದಿಂದ 15 ದಿನದೊಳಗಾಗಿ ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲ ವ್ಯಕ್ತಿಗಳಿಂದ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಲಾಗಿತ್ತು. ಅಂದರೆ ಈ ಥರ ವೆಯ್ಟೇಜ್ ಲಿಸ್ಟನ್ನು ನಾವು ಬಿಡೋಕೆ ಮುಂಚೆನೇ ಕೂಡ ನಾವು ಅದನ್ನು ಹೇಳಿದ್ವಿ. ಹಾಗೆ ಅದಕ್ಕೆ ಯಾರಾದರೂ ಆಕ್ಷೇಪಣೆ ಇದ್ದರೆ ಅರ್ಜಿ ಸಲ್ಲಿಸಿ ಅಂತ ಕೂಡ ಹೇಳಲಾಗಿತ್ತು. ಅದನ್ನು ಎಲ್ಲ ಸ್ವೀಕರಣೆ ಮಾಡಿಬಿಟ್ಟು ನೋಡಿ 21ರಂದು ಸಾರ್ವಜನಿಕ ಲಭ್ಯವಾಗುವಂತಿತ್ತು. ಹಾಗೆ ಅದರದ್ದು ನಿಯಮ ಎಲ್ಲ ಇದು ಮಾಡಿಬಿಟ್ಟು, ಅಂದರೆ ಆಕ್ಷೇಪಣೆಗಳನ್ನೆಲ್ಲ ಪಡೆದುಬಿಟ್ಟು ನಾವು ಏನು ಮಾಡಿದ್ದಾರೆ ಅಂದರೆ ಒಂದು ಹೊಸ ವೆಯ್ಟೇಜ್ ಲಿಸ್ಟನ್ನು ನಾವು ತರ್ತಾ ಇದ್ದೀವಿ. ಅಂದರೆ ಮುಂದಿನ ಯಾವುದೇ ನೇಮಕಾತಿ ಆಗಲಿ ಅದಕ್ಕೋಸ್ಕರ, ಎಸ್ಪೆಷಲಿ ಇನ್ನು ಟೀಚರ್ಸ್ CET ಅಲ್ಲಿ ಟೀಚರ್ಸ್ ರೆಕ್ರೂಟ್ಮೆಂಟ್ ಮಾಡ್ತೀವಲ್ವ, ಅಲ್ಲಿ ಹೇಗೆ ವೆಯ್ಟೇಜ್ ಇದಾಗುತ್ತೆ ಅಂತ ಹೇಳ್ಕೊಂಡು ನೀಟಾಗಿ ಕೊಟ್ಟಿದ್ದಾರೆ. ನೋಡಿ, ಶೀರ್ಷಿಕೆ ಮತ್ತು ಪ್ರಾರಂಭ. ಈ ನಿಯಮಗಳನ್ನು ಕರ್ನಾಟಕ ಶಿಕ್ಷಣ ಇಲಾಖೆಯ ಸೇವೆಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ತಿದ್ದುಪಡಿ ನಿಯಮಗಳು 2026 ಎಂದು ಕರೆಯತಕ್ಕದ್ದು. ಈ ನಿಯಮಗಳು ಕರ್ನಾಟಕ ರಾಜ್ಯಪತ್ರದಲ್ಲಿ ಅಂತಿಮವಾಗಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಯಲ್ಲಾಗಿದೆ. ಅಂದರೆ ಈ ರಾಜ್ಯಪತ್ರ ಪ್ರಕಟ ಆಗಿದೆ ಅಲ್ಲ, ಇಲ್ಲಿಂದ ಜಾರಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಕೋಷ್ಟಕದ ತಿದ್ದುಪಡಿ ಹೇಗಿದೆ ಅಂತ ಹೇಳಿ ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ 1ರಿಂದ 5ನೇ ತರಗತಿ ಸಂಬಂಧಿಸಿದಂತೆ ಕ್ರಮ ಸಂಖ್ಯೆ 66ರಲ್ಲಿ ನಮೂದಿಸಿಗಳಲ್ಲಿ ಅಂಕಣ ಸಂಖ್ಯೆ 3ರಲ್ಲಿನ ಆಯ್ಕೆ ವಿಧಾನ ಶೀರ್ಷಿಕೆಯಲ್ಲಿ ಅಂಶಗಳು ಹೇಗಿತ್ತು ಅಂತ ಹೇಳ್ಕೊಂಡು, ಮೊದಲು ಹೇಗಿತ್ತು ಅಂದರೆ ನೋಡಿ, ಫಸ್ಟು CET ಮಾಡ್ತಿದ್ರಲ್ವ, CET 0.35% ಅಂತ ತೊಗೊತಿದ್ರು. ಅದರ ಬದಲಿಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, CET ನಿಮಿಷ ನೋಡಿ ಅಂದರೆ ನಾನು ಪರ್ಸೆಂಟಲ್ಲಿ ಇಲ್ಲಿ ಹೇಳ್ತೀನಿ ನೋಡಿ, 35% ಇದ್ದಿದ್ದನ್ನ 70% ಆಗಿ ಕನ್ವರ್ಟ್ ಮಾಡಿದ್ದಾರೆ. ಅದೇ ರೀತಿ ನೆಕ್ಸ್ಟ್ TET 0.15 ಇದೆ. 0.15 ಅಂದರೆ 15% ಇದನ್ನು 20%ಗೆ ಕನ್ವರ್ಟ್ ಮಾಡಿದ್ದಾರೆ. ಅದೇ ರೀತಿ ಡಿಗ್ರಿಯನ್ನು 25% ಇದ್ದಿದ್ದನ್ನು 8%ಗೆ ಕನ್ವರ್ಟ್ ಮಾಡಿದ್ದಾರೆ. ಹಾಗೆ B.Edನ್ನು ಇಲ್ಲಿ D.Ed ಬರುತ್ತಲ್ವ, D.Edನ್ನು 0.2% ಅಂದರೆ 2%ಗೆ ಕನ್ವರ್ಟ್ ಮಾಡಿದ್ದಾರೆ. ಕ್ಲಾರಿಟಿಯಾಗಿ ಹೇಳಬೇಕಂದ್ರೆ TET CET ಈಗ ಬರೋ CET ಇದೆಲ್ಲ ಅದು 70% ಇರುತ್ತೆ. ಹಾಗೆ ನೆಕ್ಸ್ಟ್ TETಲಿ ಪಾಸ್ ಆಗಿರ್ತೀವಲ್ಲ ಅದರ ಅಂಕ ಎಷ್ಟಾಗಿರುತ್ತೆ 20% ಆಗಿರುತ್ತೆ. ಹಾಗೆ
ಡಿಗ್ರಿ ಇಲ್ಲ, ಇಲ್ಲಿ PU ಬರುತ್ತೆ. 5 to 8ಗೆ ಪ್ರಾಥಮಿಕ ಶಿಕ್ಷಣ ಅಲ್ವಾ. ಸೊ ಪ್ರಾಥಮಿಕ ಶಾಲಾ ಶಿಕ್ಷಕರು 1 to 5 ಬರುತ್ತೆ. ಅವರಿಗೆ 8% ಮತ್ತು 2% ಕೊಟ್ಟಿದ್ದಾರೆ. ನೆಕ್ಸ್ಟು ಪದವೀಧರ ಪ್ರಾಥಮಿಕ ಶಿಕ್ಷಣ 6 to 8 ತರಗತಿಗಳಿಗೆ ಸಂಬಂಧಿಸಿದಂತೆ ಹೇಗೆ ಮಾಡಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ. ಇಲ್ಲಿ ಪಾಯಿಂಟಲ್ಲಿ ಕೊಟ್ಟಿದ್ದಾರೆ, ನಾನು ಪರ್ಸೆಂಟೇಜಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ ಪರ್ಸೆಂಟೇಜಲ್ಲಿ ಹೇಗಾಗತ್ತಂದರೆ, ಇದು ಕೂಡ ಸೇಮ್ ನೋಡಿ. ಮೊದಲಿಗೆ TET CET ಇರ್ತಾ, ಈಗ ಬರೆಯೋ CET ಇದೆ ಅಲ್ಲ, ಅದು CET ಏನಾಗುತ್ತೆ 50% ಇತ್ತು, ಅದೀಗ ಚೇಂಜ್ ಆಗಿ 70% ಆಗಿದೆ. ನೆಕ್ಸ್ಟು TET 20% ಇತ್ತು, ಅದು 20%ಗೆ ಇದೆ. ಹಾಗೆ ಡಿಗ್ರಿ 20% ಇತ್ತು, ಅದನ್ನೇನು ಮಾಡಿದ್ದಾರೆ 0.8%ಗೆ ಮಾಡಿದ್ದಾರೆ. ಹಾಗೆ B.Ed 10% ಇತ್ತು, ಅದನ್ನು 2%ಗೆ ಮಾಡಿದ್ದಾರೆ. ಅಂದರೆ 70% CET, ಮುಂಬರುವ CET, ಹಾಗೆ 20% TET, ಹಾಗೆ 8% ಡಿಗ್ರಿ ಆಗುತ್ತೆ, 2% B.Ed ಆಗುತ್ತೆ. ಟೋಟಲ್ 100% ಆಗುತ್ತೆ. ಸೊ ಆವಾಗ ಏನಾಗುತ್ತೆ ಅಂದರೆ, ಈಗ ಡಿಗ್ರಿಯಲ್ಲಿ ಹಾಗೆ B.Edಲ್ಲಿ ಸ್ಕೋರ್ ಮಾಡಿದವರಿಗೆ ಚಾನ್ಸಸ್ಗಳು ತುಂಬ ಆಪರ್ಚುನಿಟೀಸ್ ಜಾಸ್ತಿ ಇತ್ತು, ಮತ್ತು ಅವರು ವರಿ ಮಾಡೋದು ಬೇಡ ಇತ್ತು. ಬಟ್ ಈಗ ಏನು ಮಾಡಿದ್ದಾರೆ ಅಂದರೆ, TETನೇ ಜಾಸ್ತಿ ಮಾಡಿರೋದ್ರಿಂದ ನಾವು ಈಗ ಚೆನ್ನಾಗಿ ಓದಲೇಬೇಕಾಗಿರುತ್ತೆ. TETಯಲ್ಲಿ ಡಿಪೆಂಡಿಂಗ್ ಆನ್ TET ಮಾರ್ಕ್ಸ್ ಮತ್ತು CET, ಈಗ ಮುಂಬರುವ CET ಮಾರ್ಕ್ಸ್ ಇರುತ್ತಲ್ವ, ಅದ್ರ ಮೇಲೆ ನಿಮ್ಮ ವೆಯ್ಟೇಜ್ ಲಿಸ್ಟ್ ಇದಾಗುತ್ತೆ. ಸೊ ಇದು ರಾಜ್ಯಪತ್ರ ಹೊರಡಿಸಿರೋದು. ಸೊ ಇಂಗ್ಲೀಷಲ್ಲೂ ಕೊಟ್ಟಿದ್ದಾರೆ, ಕನ್ನಡದಲ್ಲೂ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆದ್ದರಿಂದ ನೆಕ್ಸ್ಟ್ ಮುಂಬರುವ CET ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾರೆಲ್ಲ ಆಕಾಂಕ್ಷಿಗಳು ಓದ್ತಾ ಇದ್ದೀರಾ ನೋಡಿ, ಆದಷ್ಟು ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಆಗಿ, ಇವಾಗಿಂದನೇ ಆಲ್ರೆಡಿ ಎಲ್ಲರೂ ಸ್ಟಾರ್ಟ್ ಮಾಡಿದ್ದೀರಾ, ಎಲ್ಲರೂ ಕೂಡ ಹೇಳ್ತಾ ಇದ್ದೀರಾ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿಕೊಂಡು. ನಿಮ್ಮ ಅಭ್ಯಾಸದ ಕಡೆ ಗಮನ ಕೊಡಿ. ಹೇಗೂ ಇವಾಗ ನೋಟಿಫಿಕೇಷನ್ ಆಗ್ಬೋದು, ಅಭ್ಯಾಸದ ಕಡೆ ಗಮನ ಕೊಡಿ ಅಂತ ಹೇಳ್ತಾ, ಆದಷ್ಟು ಬೇಗ ನೋಟಿಫಿಕೇಷನ್ ಆಗಲಿ, ಎಲ್ಲರಿಗೂ ಕೂಡ ಅವರವರ ಡ್ರೀಮ್ ಜಾಬ್ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.